one and all present here, dignitaries, invited guests, parents, well-wishers, teachers, and my dear students. I once again heartily welcome you all to the 14th Annual Day celebration of Greenwood International English Medium School, Roan. I am indeed honored to have this opportunity to present before you constant upward graph of our school achievement, and I would like to thank each one of you being a significant part of this glorious journey. The annual report showcases the achievements and glories of our school undoubtedly, but also make us to think deeply about our shortcomings. We have always been committed to create an environment in the school which helps the young mind to blossom and provide a platform for individual thinking and holistic development of child personality. We set standards and goals for ourselves and strive to achieve them, be it in the area of academic, sports, discipline, leadership, and more. Learning gives creativity, leads to thinking, provides knowledge, and knowledge makes you great. Last year, we got the SSLC result with the highest score of 97%, which was scored by Shri Harsha Kabadar. So with this record, we started our academic year 2025-26. On 5th June 2025, World Environment Day was observed to promote the Mother Earth to sustain the best environment and to create a wonderful atmosphere for all living beings. On 14th June, we greeted all freshers of academy sir and Greenwood teachers on this event. On July 8, we conducted election for appointing head boy and head girl of our school, and on 8th August, by conducting investiture ceremony, appointed head boy and head girl. Guest of the function was PSI Roan and parents of head boy and head girl. On August 15th, Independence Day was celebrated in a very grand manner, and our school's 7th grade children presented a dance at Roan Stadium. ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರು ಆಗಿರುವ ನಮ್ಮ ರೋನ್ ತಾಲೂಕಿನ ತಹಶೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಕೆ ಸಾಹೇಬರು ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ನಮ್ಮೊಂದಿಗೆ ಹಂಚಿಕೋಬೇಕಂತ ನಾನು ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಶುಭ ಸಂಜೆ. 14ನೇ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಗುರುಪಾದ ದೇವರು ಗುರುಗಳ ಪಾದಕ್ಕೆ ವಂದಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ರೋಣ ನಗರದ ತಂದೆ ತಾಯಂದಿರೇ ಹಾಗೂ ವಿದ್ಯಾರ್ಥಿನಿಯರೇ, ಈಗಾಗಲೇ ಪ್ರಿನ್ಸಿಪಾಲ್ರು ಹಾಗೂ ನಮ್ಮ ಶಾಲೆಯ ಹೆಡ್ ಮಿನಿಸ್ಟರು ಶಾಲೆಯ ವಾರ್ಷಿಕ ಪ್ರಗತಿಯಲ್ಲಿ ನಡೆದಂಥ ಎಲ್ಲ ವಿಶಿಷ್ಟವಾದ ಸಾಧನೆಗಳನ್ನ ಮಾಡಿದಂಥರ ಹೆಸರು ಹಾಗೂ ಈ ವರ್ಷದ ಸಾಧನೆಯನ್ನು ಅವರು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಏನಂದರೆ, ಪ್ರತಿ ವರ್ಷ ವಿದ್ಯಾರ್ಥಿನಿಯರು ಶಾಲೆಗಳಲ್ಲಿ ಬಂದು ಮುಖ್ಯ ಉದ್ದೇಶ ಜ್ಞಾನವನ್ನು ಅರ್ಜನೆ ಮಾಡೋದಿರುತ್ತೆ. ಅದರ ಜೊತೆಗೆ
ಅದರ ಜೊತೆಗೆ ಎಕ್ಸ್ಟ್ರಾ ಕಾರಿಕ್ಯುಲರ್ಸ್ ಅಂತೇಳಿ ಆಕ್ಟಿವಿಟೀಸ್ಗಳಲ್ಲಿ ಅಂದರೆ ಡಾನ್ಸ್ ಆಗಿರ್ಬೋದು, ಸಾಹಿತ್ಯ ವಿಚಾರದಲ್ಲಾಗಿರ್ಬೋದು, ಅಥವಾ ಕ್ರೀಡೆಯಲ್ಲಾಗಿರ್ಬೋದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅವರಲ್ಲಿರುವ ಒಂದು ವಿಶಿಷ್ಟ ಕಲೆ ಅಥವಾ ಅವರಲ್ಲಿರುವ ಒಂದು ಆಕ್ಟಿವಿಟೀಸ್ಗಳನ್ನ ತೋರಿಸ್ಬಿಟ್ಟು ಅದನ್ನು ನಮ್ಮ ಶಾಲೆಯ ಹಂತದಿಂದ ಮುಂದಿನ ವಲಯ ಹಂತದಕ್ಕೆ ಹೋಗಿ ಬಂದಂಥವರಿಗೆ ನಾವು ಪ್ರೋತ್ಸಾಹನ ಮಾಡ್ತೀವಿ. ಅದೆಲ್ಲ ತಾವುಗಳು ಈಗ ಕೇಳಿದ್ದೀರಾ. ಹಾಗೆಯೇ ಅದರ ಜೊತೆಗೆ ಬರೇ ನಮ್ಮ ಗುರುಗಳು ಅಂದರೆ ಶಾಲೆಯಲ್ಲಿ ನಮಗೆ ಜ್ಞಾನವನ್ನು ಹೇಳಿಕೊಡೋ ಗುರುಗಳು ಅಷ್ಟೇ ಅವರ ಎಕ್ಸ್ಟ್ರಾ ಕಾರಿಕ್ಯುಲರ್ ಆಕ್ಟಿವಿಟೀಸ್ಗಳನ್ನ ಗುರುತಿಸೋದಲ್ಲ. ಅಂದರೆ ನಮ್ಮ ಮಕ್ಕಳಲ್ಲಿ ಹಾಗೂ ನನ್ನ ಮಗಳಲ್ಲಿ ಅಥವಾ ನನ್ನ ಮಗನಲ್ಲಿ ಇರುವಂಥ ವೈಶಿಷ್ಟ್ಯತೆ, ಒಬ್ಬ ವ್ಯಕ್ತಿ ಜನಿಸಿದ ನಂತರ ಆ ಜನಿಸಿದ ವ್ಯಕ್ತಿಗೆ ಹೆಣ್ಣೆ ಆಗಲಿ ಗಂಡೆ ಆಗಲಿ ವೈಶಿಷ್ಟ್ಯತೆ ತನ್ನದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಆ ಭಗವಂತ ಕರುಣಿಸಿರ್ತಾನೆ. ಆ ವೈಶಿಷ್ಟ್ಯತೆಯನ್ನು ಆ ಮಗುಗೆ ಅಥವಾ ಆ ವಿದ್ಯಾರ್ಥಿಗೆ ಅಥವಾ ಆ ನಮ್ಮ ಮಕ್ಕಳಿಗೆ ನಾವು ಅವರನ್ನು ಗುರ್ತು ಮಾಡಿಬಿಟ್ಟು ತಂದೆ ತಾಯಿಗಳು ಮೊದಲನೇದಾಗಿ ನಾವು ಪ್ರೋತ್ಸಾಹ ಕೊಡಬೇಕು. ಅಂದರೆ ನನ್ನ ಮಗ ಅಥವಾ ನನ್ನ ಮಗಳು ಯಾವ ವಿಚಾರದಲ್ಲಿ ಓದೋದ್ರಲ್ಲಾಗಿರ್ಬೋದು ಅಥವಾ ಯಾವುದೇ ಕ್ರೀಡೆಯಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಕಲ್ಚರಲ್ ಆಕ್ಟಿವಿಟೀಸಲ್ಲಾಗಿರ್ಬೋದು ಅದನ್ನು ನಾವು ಗುರ್ತು ಮಾಡಬೇಕು, ಅದನ್ನು ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಜ್ಞಾನ ಎಷ್ಟು ಅವಶ್ಯಕತೆ ಇದೆಯೋ ಅದರ ಜೊತೆಗೆ ಈ ಒಂದು ಎಕ್ಸ್ಟ್ರಾ ಕಾರಿಕ್ಯುಲರ್ಸ್ ಆಕ್ಟಿವಿಟೀಸ್ ಅಂತ ನಾವೇನು ಹೇಳ್ತೀವಿ, ಇವತ್ತಿನ ದಿನ ತಾವೆಲ್ಲ ನಿನ್ನೆ ದಿನವೇ ನಡೆದಂಥ ಈಗೆಲ್ಲ ಯಂಗ್ಸ್ಟರ್ಸ್ಗಳು ಇರೋದ್ರಿಂದ ಹೇಳಕತ್ತೀನಿ, ನಿನ್ನೆ ನಡೆದಿರುವಂಥ ಅಂಡರ್-19 ವಿಶ್ವಕಪ್ಪಲ್ಲಿ 14 ವರ್ಷದ ಆ ಸೂರ್ಯವಂಶಿ ಹುಡುಗ ಮಾಡಿರುವಂಥ ಅದ್ವಿತೀಯ ಸಾಧನೆ. ಈ ರೀತಿಯಾಗಿ ನಾನು ಕ್ರೀಡೆ ಅಂತ ಕ್ರಿಕೆಟ್ ಅಂತ ಹೇಳ್ತಿದ್ದೀನಿ, ಕ್ರೀಡೆಯಲ್ಲಿ ಇನ್ನೂ ಬಹಳಷ್ಟು ಏನು ಆಟಗಳಿದ್ದಾವೆ, ಅದರಲ್ಲಾಗಲಿ ಅಥವಾ ಬೇರೆ ಬೇರೆಯಾದಂಥ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳನ್ನು ಅದರಲ್ಲಿ ತೊಡಸ್ಕೊಳ್ಳಿಕ್ಕೆ ನಾವುಗಳು ಪ್ರೋತ್ಸಾಹ ಮಾಡಬೇಕು. ಅದರಿಂದ ಮಕ್ಕಳಲ್ಲಿರುವಂಥ ವೈಶಿಷ್ಟ್ಯತೆ ಮೇಲೆ ಬರುತ್ತೆ, ಅವರ ಮುಂದಿನ ಬದುಕು ಹಸನಾಗುತ್ತೆ. ಈ ರೀತಿ ನಾವು ನಮ್ಮ ಮಕ್ಕಳನ್ನು, ನಮ್ಮ ಮಕ್ಕಳಲ್ಲಿರುವ ವೈಶಿಷ್ಟ್ಯತೆಯನ್ನು ನಾವು ಗುರುತು ಮಾಡಲಿಕ್ಕೆ ಹಾಗೂ ಗುರುಗಳು ಕೂಡ ಆ ಒಂದು ಈಗ ನಾವು ಒಂದು ವರ್ಷಕ್ಕೆ ನಾವು ಒಂದು ಶಾಲೆಯಲ್ಲಿ ಒಬ್ಬ 8ನೇ ತರಗತಿಗೋ ಅಥವಾ 9ನೇ ತರಗತಿಗೋ ನಮ್ಮ ಮಕ್ಕಳನ್ನು ಕಳಿಸ್ತಿದ್ದೀವಿ ಅಂದಾಗ ಆ ಶಾಲೆಯ ಗುರುಗಳ ಒಂದು ಕರ್ತವ್ಯ ಏನಂದರೆ ಅವರ ಶಾಲೆಯಲ್ಲಿ ಅವನು ಯಾವ ರೀತಿ ಅಭ್ಯಾಸ ಮಾಡ್ತಿದ್ದಾನೆ, ಅದರ ಜೊತೆಗೆ ಈ ಎಕ್ಸ್ಟ್ರಾ ಕಾರಿಕ್ಯುಲರ್ಗಳಲ್ಲಿ ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅದನ್ನು ಅವರು ಮಾಡೋಕ್ಕಾಗ್ತಾರೆ. ಇದನ್ನು ತಂದೆ ತಾಯಿಯಂದರು ನಾವು ಮುಂಚೆಯಿಂದನೇ ಮಾಡಿ ಅದನ್ನು ನಾವು ಗುರುತಿಸಿದ್ದೇ ಆದಲ್ಲಿ ಪ್ರತಿಭೆಗಳು ಕ್ರೀಡೆಯಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳು ಮುಂದೆ ಬರ್ತಾರೆ. ನಮ್ಮ ರೋಣ ತಾಲೂಕಿನ ಮಕ್ಕಳು ಮುಂದೆ ಬರ್ತಾರೆ, ರಾಜ್ಯದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾರಂತ ನಾನು ನಿಮ್ಮ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ವಾರ್ಷಿಕೋತ್ಸವಕ್ಕೆ ಇನ್ವಿಟೇಷನ್ ಬಂದಿದೆ. ನಾಳೆ ದಿನ ಬೇರೆ ಒಂದು ಕಾರ್ಯಕ್ರಮಗಳು ಬಹಳಷ್ಟು ಇರೋದರಿಂದ ನಾನು ಕೂಡ ಬರೋಕ್ಕಾಗ್ತಿರ್ಲಿಲ್ಲ. ಆದರೂ ಕೂಡ ತಮ್ಮ ಶಾಲೆಯ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಯಾಕೆ ಗೊತ್ತಾ, ನಾನು ಕೂಡ ಈ ಏನು ವಿದ್ಯಾರ್ಥಿಗಳ ಜೊತೆಗೆ ಆ ನನ್ನ ವಿದ್ಯಾರ್ಥಿ ಏನು ಅವಧಿಯನ್ನು ನೆನಪಿಸ್ಕೊಂಡು ನಾನು ನಿಮ್ಮಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕೂಡ ವಾರ್ಷಿಕೋತ್ಸವದಲ್ಲಿ ನಂದು ಒಂದು ಭಾಗ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬಂದು, ಈಗ ಬೇರೆ ಮಕ್ಕಳೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೋ ಹಾಗೆ ಡ್ಯಾನ್ಸ್ ಮಾಡೋಕ್ಕಂತೂ ನನಗೆ ಬರೋಲ್ಲ, ಆದರೆ ನಾನು ಕೂಡ ಒಂದು ಹಾಡನ್ನು ಹಾಡೋದ್ರ ಮುಖಾಂತರ ತಮ್ಮನ್ನು ರಂಜಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ದಯವಿಟ್ಟು ನನಗೆ ಏನು ಶಾಲಾ ಹಲೋ ಕನೆಕ್ಟ್ ಮಾಡಿಕೊಡ್ಬೇಕು. ಬ್ಲೂಟೂತ್ ಇದೆಯಾ ಕನೆಕ್ಟರ್? ಕೇಬಲ್
ಗ್ರೀನ್ವುಡ್ ಶಾಲೆ, ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಇದು. ಮಕ್ಕಳ ಹಾಗೂ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳ ತಂದೆ ತಾಯಂದರಿಗೆ ನಾನು ಈ ಮೂಲಕ ಇನ್ನೊಂದು ವಿಚಾರ ಹೇಳಕ್ಕೆ ಬಯಸ್ತೇನೆ. ಭಾಷೆ ಇಂಗ್ಲಿಷ್ ಅಥವಾ ಬೇರೆ ಹಿಂದಿ ಆಗಲಿ ಅಥವಾ ಕನ್ನಡ ಆಗಲಿ, ಅದು ಭಾಷೆ ಹೌದು, ಮಾಧ್ಯಮ ಅಷ್ಟೇ. ಜ್ಞಾನವನ್ನು ಅರ್ಜನೆ ಮಾಡಲಿಕ್ಕೆ ಇರುವಂಥ ಮಾಧ್ಯಮ ಅಷ್ಟೇ. ಆದರೆ ನಮ್ಮ ಭಾಷೆ ಅಂದರೆ ನಾವು ಆಡುವಂಥ ಭಾಷೆ, ನಮ್ಮ ಮದರ್ ಟಂಗ್ ಅಥವಾ ನಮ್ಮ ತಾಯಿ ಭಾಷೆ, ನಮ್ಮ ಆಡುಭಾಷೆ ಹುಟ್ಟಿನಿಂದ ಬಂದಿದ್ದು ಕನ್ನಡ ಹೌದು. ನಾವು ಕನ್ನಡವನ್ನು ಯಾವತ್ತೂ ಕೂಡ ನಾವು ಮರಿಬಾರ್ದು. ಇಂಗ್ಲೀಷನ್ನು ನಮಗೆ ಅವಶ್ಯಕತೆ ಇದೆ ಜ್ಞಾನವನ್ನು ಅರ್ಜನೆ ಮಾಡಲಿಕ್ಕೆ. ಹಾಗೂ ಹೊರಗಡೆ ನಾವು ರೋಣದಿಂದ ಹೊರಗಡೆ ಅಥವಾ ಗದಗಿಂದ ಹೊರಗಡೆ ಸ್ಪರ್ಧಾತ್ಮಕವಾಗಿ ನಾವು ಬೇರೆಯವರನ್ನು ನಾವು ಕಂಪೀಟ್ ಮಾಡಬೇಕಾದಾಗ ಅಥವಾ ಭಾಗವಹಿಸಿದಾಗ ಈ ಒಂದು ಇಂಗ್ಲೀಷಿನ ಮಹತ್ವ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಅದನ್ನು ನಾವು ಮಹತ್ವ ಕೊಟ್ಟು ನಾವು ಏನನ್ನು ಕಲಿತಿದ್ದೀವೋ ಅದು ಇಂಗ್ಲೀಷ್ ಆದರೆ ಮಾತ್ರ ನಮ್ಮ ಹುಡುಗ ಮೇಲೆ ಬರ್ತಾನೆ ಅಥವಾ ಅವರು ಸಾಧನೆಯನ್ನು ಮಾಡ್ತಾರೆ ಅನ್ನೋದು ನಿಜವಾಗಲೂ ಸುಳ್ಳು. ಅದು ನಾನು ನಿಮ್ಮ ಮುಂದೆ ಏನು ನಿಂತಿದ್ದೀನಿ, ನಾನು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಂತಾನೆ ಹೌದು. ನನಗೆ ಯಾವ ಈ ರೀತಿಯಾದ ಇಂಗ್ಲೀಷಿನ ಒಂದು ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಅನ್ನೋದಕ್ಕಿಂತನೂ ನಮ್ಮ ತಂದೆ ತಾಯಂದರು ಆ ಟೈಮಿನ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಮೋಹದಲ್ಲಿ ನಾವು ಬಿದ್ದಿದ್ದೀವಿ ಅಷ್ಟೇ. ಆದರೆ ಮಾಧ್ಯಮ ಅವಶ್ಯಕತೆ ಇದೆ. ಇವತ್ತಿನ ದಿನ ಸ್ಪರ್ಧಾತ್ಮಕ ಜಗತ್ತು ಆ ರೀತಿ ಇದೆ. ನಮ್ಮ ಮಕ್ಕಳು ಕೂಡ ಆ ಒಂದು ಜಾಗದಲ್ಲಿ ನಿಲ್ಲಬೇಕಾದ್ರೆ ಇದರ ಅವಶ್ಯಕತೆ ಇದೆ. ನಾವೆಲ್ಲರೂ ಅದನ್ನು ಕೂಡ ಪ್ರೋತ್ಸಾಹ ಮಾಡೋದರ ಜೊತೆಗೆ ನಮ್ಮ ತನವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಾಡಿನ ಭಾಷೆಯನ್ನು ನಾವು ಮರಿಬಾರ್ದು ಅನ್ನೋದನ್ನು ಈ ಒಂದು ಹಾಡಿನ ಮೂಲಕ ತಮಗೆ ನಾನು ಹೇಳಕ್ಕೆ ಬಯಸ್ತೇನೆ. ಇದೇ ನಾಡು, ಇದೇ ಭಾಷೆ, ಇದೆಂದು ನನ್ನ ರಾಜ್ಯದಲ್ಲಿ ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ, ಇದೆಂದು ನನ್ನ ರಾಜ್ಯದಲ್ಲಿ ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ, ಇದೆಂದು ನನ್ನದಾಗಿರಲಿ. ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇರೂರು ಶಿಲ್ಪದ ಬೀಡು, ಬಸವೇಶ್ವರ ನನ್ನ ಕಂಬರ ಬಾಳಿಯ ನಾಡು. ಇದೇ ನಾಡು, ಇದೇ ಭಾಷೆ, ಇದೆಂದು ನನ್ನದಾಗಿರಲಿ. ತುಂಗೇ
ಭಾರತೀಯರು ಜನಿಸಿದ ಈ ನಾಡು, ಇದೇ ನಾಡು ಇದೇ ಭಾಷೆ ಇದೆಂದು ನನ್ನದಾಗಿರಲಿ. ಈ ಮಣ್ಣಲ್ಲಿ ನಾವು ಏನೇನು ಕಷ್ಟವೇ ಇರಲಿ, ಸಿರಿ ಕನ್ನಡ ತಾಯಿಗೆ ಮಾಡಿದೆ ಕನ್ನಡ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದಿಗೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮದಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನೊಮ್ಮೆ 14ನೇ ವಾರ್ಷಿಕೋತ್ಸವದ ತಮಗೆಲ್ಲರಿಗೂ ಶುಭಾಶಯಗಳು, ವಂದನೆಗಳು. ಅಥವಾ ಬೇರೆ ಬೇರೆ ಅಧಿಕಾರಿ ವರ್ಗ ಆಗಿರ್ಬೋದು, ಅವರ ಸಾಧನೆಯನ್ನು ಗುರುತಿಸಿ ಗ್ರೀನ್ವುಡ್ ಸಂಸ್ಥೆ ಪ್ರತಿ ವರ್ಷ ಗ್ರೀನ್ವುಡ್ ಅವಾರ್ಡನ್ನು ನೀಡುತ್ತೆ. ಈ ಒಂದು ಅವಾರ್ಡನ್ನು ಈ ಬಾರಿ ನಮ್ಮ ರೋಡ್ ನಗರದ ಪುರಸಭೆಯ ಸದಸ್ಯರು ಆಗಿರ್ತಕ್ಕಂಥ ಹಾಗೂ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರ್ತಕ್ಕಂಥ ಶ್ರೀ ಮಲ್ಲಯ್ಯ ಮಹಾಪುರುಷ ಮಠ ಅಜ್ಜವ್ರಿಗೆ ನೀಡ್ತಾ ಇದೆ. ಈ ಒಂದು ಬಹುಮಾನವನ್ನು, ಈ ಒಂದು ಅವಾರ್ಡನ್ನು ಪೂಜ್ಯ ಶ್ರೀಗಳು ಹಾಗೂ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬರು ಸೇರಿ ಎಲ್ಲ ಗಣ್ಯರು ಈ ಒಂದು ಅವಾರ್ಡನ್ನು ಮಹಾಪುರುಷ ಮಠ ಮಲ್ಲಯ್ಯ ಅವ್ರಿಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಪೂಜ್ಯ ಮಲ್ಲಯ್ಯ ಮಹಾಪುರುಷ ಮಠ ಗುರುಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಇದೇ ರೀತಿಯಾಗಿ ಅವರ ಒಂದು ವಿಶೇಷ ಕಾಳಜಿಯ ಸಮಾಜ ಸೇವೆ ಮುಂದುವರಿತಾ ಇರಲಿ. ಸಮಾಜದಲ್ಲಿ ಹಲವಾರು ಬದಲಾವಣೆಗೆ ಅವರು ಕಾರಣೀಭೂತರಾಗಲಿ, ನೇತೃತ್ವವನ್ನು ವಹಿಸಿಕೊಳ್ಳಿ. ಭಗವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣಾಮ ಸ್ವರೂಪಿ ಗುರುಪಾದ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಾಲ್ಮನಿ ಸರ್ ಅವರು, ಇನ್ನೂ ಅನೇಕ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪಾಲಕರಿಗೂ, ಎಲ್ಲ ತಾಯಂದಿರಿಗೂ, ತಂದೆಯರಿಗೂ, ಮುದ್ದು ಮಕ್ಕಳಿಗೂ ನನ್ನ ಅನಂತ ಧನ್ಯವಾದಗಳು. ಪುಣ್ಯಾತ್ಮರೇ, ನಾನು ಸಾಲಿ ಭಾಳ ಕಲಿತಿಲ್ಲ, ಆದರೂ ನನಗೆ ಸುಮಾರು 40 ಪ್ರಶಸ್ತಿ ಪತ್ರಗಳು ಬಂದವು. ಅವು ಯಾಕೆ ಬಂದವು ಅಂತಂತಂದ್ರೆ, ಅನೇಕ ಕೃಷಿಯ ಉಪಕರಣಗಳನ್ನು ಅದರೊಂದಿಗೆ ನಮ್ಮ ಹಳೆಯ ಕೆಲವೊಂದು ಪಾರಂಪರಿಕವಾಗಿರ್ತಕ್ಕಂಥ ವಸ್ತು ಬಳಕೆಗಳನ್ನು ಕೂಡ ನಾನು ಅಲ್ಲಲ್ಲೇ ಪ್ರದರ್ಶನ ಮಾಡಿದ್ದು. ಅದನ್ನೇನೈತಿ, ಈ ಮಾಧ್ಯಮದವರು ಭಾಳ ಮುಖ್ಯವಾಗಿ ಅವರಿಗೆ ಇದು ಭಾಳ ಮಾಧ್ಯಮದವರು ಇದನ್ನು ಪ್ರಚಲಿತಗೊಳಿಸಿದ್ದಕ್ಕೆ ಇದು ಏನೈತಿ, ನಮ್ಗೆ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡು ಸಿಕ್ಕಿದ್ದು ಇದು ಭಾಳ ನನ್ನ ಒಂದು ಭಾಗ್ಯ ಅಂತೀನಿ. ಅದರ ಜೊತೆಗೆ ಈ ಸ್ಕೂಲಿನವರು ವಾರ್ಷಿಕ ಈ ಗ್ರೀನ್ವುಡ್ ಶಾಲೆ
ಸರ್ ಪತ್ರಿಕೆ ಓದ್ತೀನಿ. ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಮತ್ತು ಶ್ರೀ ಸಿದ್ದರಾಮೇಶ್ವರ ಪ್ರೈಮರಿ ಸ್ಕೂಲ್ ರೋಣ ಇವರು ಕೊಡ್ತಕ್ಕಂಥ ಈ ಅವಾರ್ಡು, ವಾರ್ಷಿಕ ಅವಾರ್ಡು ನನಗೆ ದೊರಕಿದ್ದು ನಿಜವಾಗಿಯೂ ನಿಮ್ಮೆಲ್ಲರ ಇಲ್ಲೇನು ಸೇರಿರಿ, ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ. ಅವಾರ್ಡ್ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಇದು. ಇಲ್ಲೇ ನಾನು ಬಂದ ಕೂಡಲೇ ಕಾರ್ಯಕ್ರಮ ನೋಡಿದೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ನಾನು ಇದನ್ನು ವಿಡಿಯೋ ಮಾಡಿದ್ದಿನ ನೋಡ್ಬೇಕು ಅನಿಸ್ತು. ಅಷ್ಟೊಂದು ಪ್ರೇಮ ಬಂತು ನನಗೆ. ಎಷ್ಟೊಂದು ಆ ಉಡುಗೆ ತೊಡುಗೆಗಳು, ಅವರ ಹಾವಭಾವಗಳು ಇವೆಲ್ಲ ಭಾಳ ಏನಂತಂದ್ರೆ ಈಗ ನಾವು ನೋಡಕತ್ತಿರೋದು ಕೇವಲ 2 ತಾಸು 3 ತಾಸು 1 ತಾಸು ಈ ಕಾರ್ಯಕ್ರಮ. ಆದ್ರೆ ಇದರಿಂದ ಈ ಗುರುಗಳು, ಈ ಶಾಲೆಯ ಗುರುಗಳ ಪರಿಶ್ರಮ ತಿಂಗಳಾನ ಗಂಟ್ಲೆ ಐತೆ ಅಂತ ನನಗನಿಸ್ತು. ಒಂದೇ ದಿನದ ಪರಿಶ್ರಮ ಅಲ್ಲಿದು, ತಿಂಗಳಾನ ಗಂಟ್ಲೆ ಈ ಪರಿಶ್ರಮ ಪಟ್ಟಾಗ ಈ ಒಂದು ವಿದ್ಯಾರ್ಥಿಗಳಲ್ಲಿ ಈ ಕಲೆ ಭಾಳ ಮೆಚ್ಚುವಂಥದ್ದು. ಇರಲಿ, ಯಾಗ ಅಡಿಯಾಗ ಉಪ್ಪು ತುಸಾದ್ರ ರುಚಿ ಅದಕ್ಕೆ ತಕ್ಕಂತೆ ಆದ ರುಚಿ. ಅಡಿಯಾಗ ಉಪ್ಪು ಒಂದು ಬಗ್ಸಿ ಹಾಕಿಬಿಟ್ರೆ ಅದು ರುಚಿ ಕೆಟ್ಟ ಹೋಗತ್ತ. ಹಂಗೆ ನಾ ಭಾಳತ್ತನ ಮಾತಾಡ್ಕೊತ ಕುಂತ್ನಂದ್ರೆ ನಿಮಗೆ ಐತಿ ಮಕ್ಕಳ ಒಂದು ಕಾರ್ಯಕ್ರಮವನ್ನು ಅವರ ಒಂದು ಪ್ರದರ್ಶಿಸುವಂಥ ಒಂದು ಕಲೆಯನ್ನು ನೋಡ್ಬೇಕನ್ನುವಂಥ ಹವ್ಯಾಸ ಐತಿ. ಈಗ ಹಳ್ಳಿಯಿಂದ ಬಂದಿರ್ತಾರ, ಅವ್ರಿಗೆಲ್ಲ ಸ್ವತ್ತಕ್ಕೈತಿ. ಏನಿಲ್ಲ, ನಾನು ಅಲ್ಲೇ ನಮ್ಮ ಹಿಂದಕಲ ಬಂಗಾರ ತೂಗುವಂಥದ್ದು ಒಂದು ಅಳಿತಿ, ಧಾನ್ಯಗಳನ್ನು ತೂಗುವಂಥದ್ದು ಒಂದು ಅಳಿತಿ, ಕಟ್ಟಿಗೆಯನ್ನು ಅಳಿಸುವಂಥದ್ದು ಒಂದು ಅಳಿತಿ, ದ್ರವ ರೂಪವನ್ನು ಅಳಿಯುವಂಥದ್ದು ಒಂದು ಅಳಿತಿ. ಇವೆಲ್ಲ ಹಿಂದಿನ ಕಾಲದೊಳಗೆ. ಈಗ ಉದಾಹರಣೆಗೆ ನಾವು ಹಾಳಿ ಅಳಿಬೇಕಂತಂದ್ರೆ ಏನು, ಒಂದು ಪ್ಯಾರಾದ 2ರಷ್ಟು ಒಂದು ಪುಟದ 2ರಷ್ಟು ಒಂದು ಪಾನು 12 ಆತಂದ್ರೆ ಒಂದು ಡಜನು 2 ಆತಂದ್ರೆ ಒಂದು ದಸ್ತು 20 ಆತಂದ್ರೆ ಒಂದು ರಿಮ್ಮು 2 ಆತಂತಂದ್ರೆ ರಿಮ್ಮು 40 ಆತಂದ್ರೆ ಒಂದು ಗ್ರೂಸು, ಅಂದ್ರೆ 80 ಕಿಲೋ ಏನ್ರಿ. ಇದು ಒಂದು ಬಂಡಲು. ಆಮೇಲೆ ಗ್ರೂಸು 160 ಕಿಲೋ. ಈ ಒಂದು ಅಳಿತಿ ಏನೈತಿ, ಗ್ರೂಸ್ ಅಂತಂದ್ರೆ ಒಂದು ರೂಲ ಇರ್ತೈತೆ. ಅದು ನಾವು ದಾಂಡೇಲಿ ಒಳಗೆ ಪೇಪರ್ ಕಾರ್ಖಾನೆ ಒಳಗೆ ಹೋದ್ರೆ ಅವಾಗ ಇದೆಲ್ಲ ಗೊತ್ತಾಕೈತಿ. ಹಿಂಗನ ನಮ್ಮದು ಅಳಿತಿಗಳು. ನಮ್ಮ ನೋಟಕು, ಚಟಕು, ಪಾವು, ಸೇರು, ಅರ್ಪವು ಇವೆಲ್ಲ ಏನೈತಿ. ಪಾವು 2 ಆತಂದ್ರೆ ಪಡಿ ಆತಂದ್ರೆ 2 ಆತಂದ್ರೆ ಚಿಟ್ಟಿ 2 ಆತಂದ್ರೆ ಒಂದು ಗಿದ್ನ 2 ಆತಂದ್ರೆ ಒಂದು ಸಲಿಗೆ 2 ಆತಂದ್ರೆ 4 ಗಿದ್ನ 8 ಗಿದ್ನ ಆತಂದ್ರೆ ಒಂದು ಚೀಲ, ಅಂದ್ರೆ 128 ಸೇರು. ಚೀಲ 2 ಆತಂದ್ರೆ ಒಂದು ಹೇರು 5 ಆತಂದ್ರೆ ಒಂದು ಚಕ್ಡಿ 4 ಆತಂದ್ರೆ ಒಂದು ಕಂಡ್ಗ ಅಂದ್ರೆ 40 ಚೀಲ. ಹಿಂಗೆ ಏನು ಇವು ಹಳೆ ಅಳಿತಿಗಳು ಏನದಾವಲ್ಲ, ಇವು ಮರಿಬಾರ್ದು ಅಂತೇಳಿ ನಾನು ಪ್ರದರ್ಶನದೊಳಗೆ ಅಲ್ಲಿ ಏನು ಇವೆಲ್ಲವನ್ನು ಅಷ್ಟ ಇಷ್ಟ ಅಲ್ಲ ಏನ್ರಿ. ಇದು ನಮ್ಮ ಹೆಬ್ಬಟ್ಟಿನ ಈ ಇದು ಅಂಗುಲ ಐತಿ. ಈ ಅಂಗುಲದ 3ರಷ್ಟು ಮುಟ್ಟಿಗೆ 2ರಷ್ಟು ಗೇನಿನ 2ರಷ್ಟು ಮೊಳದ 3.5 ಮಾರು 333 ಮಾರು ಒಂದು ಮೊಳ ಆತಂತಂದ್ರೆ ಅದು ಒಂದು ಮೈಲು 3 ಆತಂದ್ರೆ ಒಂದು ಹರದಾರಿ 4 ಆತಂದ್ರೆ ಒಂದು ಗಾವುದ 100 ಆತಂದ್ರೆ ಒಂದು ದೇಶ 58 ಆತಂದ್ರೆ ಸಂಪತ್ತು ಮಂಡಲ 1 ಲಕ್ಷ ಆತಂದ್ರೆ ಒಂದು ಕಾಂಡ 9 ಕಾಂಡಗಳಾತಂದ್ರೆ ಒಂದು ಮೇದಿನಿ ಭೂಮಿ. ಅಲ್ಲಿಗೆ ಮತ್ತೆ ಅಷ್ಟೇ ಬಿಡಲಿಲ್ಲ ನಮ್ಮ ಹಿರಿಯರು. ಮ್ಯಾಗ ಆಕಾಶನೂ ಅಳದಾರ, ಭೂಮಿ ಕೆಳಗುನೂ ಅಳದಾರ. ಇವೆಲ್ಲ 25 ಮಂಡಲಗಳು ಬರ್ತಾವ. 25 ಮಂಡಲಗಳಿಗೆ 25 ಸಂಖ್ಯಾ ಸೂಚಕಗಳು. ಯಾಕಂದ್ರೆ ದಹಂ ಶತಂ ಸಾವಿರ ದಸಾವಿರ ಲಕ್ಷ ದಶಲಕ್ಷ ಕೋಟಿ ದಶಕೋಟಿ ಅಬ್ಜ ದಶಬ್ಜ ಕರ್ವ ನಿಕರ್ವ ಏನ್ರಿ. ಹಿಂಗ
ಹಿಂಗೇನೈತಿ ಆದಿ ಮಧ್ಯ ಅಂತ್ಯ ಅಂತೇಳಿ ಬರ್ತೈತೆ, ಶಂಖ ಜಲದಿ ಪದ್ಮ ಆದಿ ಅಂತ್ಯ ಮಧ್ಯ, ಹಿಂಗ 25 ಸಂಖ್ಯಾಕುಶಗಳು ಹಿಂದಕ್ಕೆ ಇದ್ವು. ಅವು ಎಲ್ಲಿ ತನ ಇದ್ವು? ಬ್ರಹ್ಮನ ಆಯುಷ್ಯ ಎನಿಸೂತನೂ ಇದ್ವು. ಏನ್ರಿ ಹಿಂಗನ ನಮ್ಮ ಇದೆಲ್ಲ ಈಗ ಟೈಮ್ ಆಗೈತಿ ಹೇಳೋದಿಲ್ಲ. ಈಗ ನಾವೇನೈತಿ ಈ ಟೇಬಲ್ ಅಳಿಬೇಕಾದ್ರೆ ಇಂಚಿನ ಕೂಟಿನ ರೂಪವಾಗಿ ಅಳಿತೀವಿ. ಅದಕ್ಕೇನೈತಿ ಕಿಷ್ಟು ಅಳತಿ ಅಂತಾರ. ನಾವು ಅದನ್ನ ಈ ಮನಿ ಅಳಿಬೇಕಾತಂದ್ರ, ಯಾವ್ದಾರ ಜಗ ಅಳಿಬೇಕಾತಂದ್ರ, ಹೊಲ ಅಳಿಬೇಕಾತಂದ್ರ ಪ್ರಜಾಪತ್ಯ ಅಳಿತಂತಾರ. ಅದು 25 ಇಂಚಿಂದು. ಹಾಗೆಯೇ ನಾವು ಮೈಲ್ಗಟ್ಲೆ ಊರಿಂದ ಊರಿಗೆ ಅಳಿಬೇಕಾತಂದ್ರ ಅದು ಧನರ್ಜಯ ಅಂತ ಅಳತಿ. ಧನಾರ್ಧ ಅಂತೇಳಿ ನಮ್ಮ ಇಲ್ಲಿಂದ ಏನೈತಿ ಚಂದ್ರಲೋಕಕ್ಕೆ ಅಳಿಬೇಕಾದ್ರೆ ಧನಗ್ರಹ ಅಳತಿ ಬರ್ತೈತೆ. ಅದು ಏನ್ರಿ ಅಂದ್ರ ಸೂರ್ಯ ಎಷ್ಟು ದೂರ ಅದನ ಭೂಮಿಲಿಂದ? 9,30,00,000 ಮೈಲ್ ಅದನ ದೂರ. ಅದನ್ನೇನೈತಿ ಒಂದು ಮೈಲ್ ಅಂತ ತಿಳ್ಕೊಂಡು ಅದಕ್ಕೆ ಏನೈತಿ ಖಗೋಳಮಾನ ಪದ್ಧತಿಯಿಂದ ಈ ಆಕಾಶವನ್ನು ಕೂಡ ಅಲ್ಲಿರ್ತಕ್ಕಂಥದ್ದು ನಮ್ಮ ಇದ್ರೊಳಗೆ ಬರ್ತೈತಿ. ಇದೆಲ್ಲವನ್ನು ಹೇಳಕ್ಕೆ ಇಲ್ಲೇ ಸಮಯ ಇಲ್ಲ. ನಿಮ್ಮ ಚಿತ್ತ ಮಕ್ಕಳ ಕಲೆಯನ್ನು ನೋಡ್ಬೇಕು ಅನ್ನೋದೈತಿ. ನನಗೆ ಈ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ, ಈ ನನ್ನ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ಈ ಶಾಲೆಯ ಎಲ್ಲ ಗುರುಗಳಿಗೂ, ಎಲ್ಲ ಪ್ರಿನ್ಸಿಪಾಲ, ಈ ಶಾಲೆಯ ಹೆಡ್ ಮಾಸ್ಟರಿಗೂ, ಈ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಪಾಲಕರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮೆನ್ನು ಎಂದೂ ನಾನು ಮರೆಯುವುದಿಲ್ಲ ಅಂತ ಒಂದು ನನಗೆ ಅವಾರ್ಡನ್ನು ನನಗೆ ಗುರುತಿಡಿದು ಕೊಟ್ಟಿರಲ್ಲ. ಎಷ್ಟು ನಾನು ಹೃದಯ ತುಂಬ ನಿಮ್ಮನ್ನು ಸ್ಮರಿಸಿದ್ರು ಕಡಿಮೆನ. ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಶಾಲೆಯೊಳಗೆ ಕಲಿತ್ರ ನಾವು ಹೊರಗಿನ ಜಗತ್ತನ್ನು ನೋಡ್ತಾವು ನಮ್ಮ ಮಕ್ಕಳು. ಹೊರಗಿನ ಜಗತ್ತಿನೊಳಗೆ ಬದುಕಲಿಕ್ಕೆ ಮಾರ್ಗ ಸಿಗ್ತೈತಿ. ಆದ್ರೆ ನಾವು ಇಲ್ಲೇ ಕನ್ನಡ ಅಂತ ಕುಂತು ಅಂದ್ರೆ ಬಾಯಲ್ಲಿ ಕಾಯ್ತಾ ಆಗಿಬಿಡ್ತಾವ ನಮ್ಮ ಹುಡುಗರು ಅನ್ನುವಂಥ ನಮ್ಮ ನಾಗರಾಜ್ ಸರ್ ಅಂದ್ರೆ ಕರೆ. ಆದರೂ ಕೂಡ ಈಗಿನ ಕಾಲದೊಳಗೆ ಜಗತ್ತಿನೊಳಗೆ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಇಂಗ್ಲೀಷ್ ಭಾಷೆ ಅದು ಬೇಕಾಗೈತಿ ಈಗ. ಇಲ್ಲಕ್ಕಂದ್ರೆ ಬದುಕ ಸಿಗುವುದಿಲ್ಲ. ಹಿಂಗಾಗೈತೆ ಅದು. ಅದಕ್ಕೆ ನಮ್ಮ ಹುಡುಗನು ಒಂದೆರಡು ಹುಡುಗ್ರ ಒಂದು ಬಟ್ಟೆಯಲ್ಲಿ ಕರ್ಸಕತ್ತೀನಿ, ಮುಂದೆ ವರ್ಷ ನನಗೂ ಇಲ್ಲೇ ಕಲಿಸ್ಬೇಕು ಅಂತೇಳಿ ಅನಿಸಿಕೆ ಆಗೈತಿ. ಅದಕ್ಕೆ ಇದೆಲ್ಲ ನನಗೆ ಭಾಳ ಸಂತೋಷ ಅನಿಸ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ಇನ್ನೊಮ್ಮೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸಿ ಎಲ್ಲರಿಗೂ ಇನ್ನೊಮ್ಮೆ ನನ್ನ ನಮಸ್ಕಾರಗಳು. ಶರಣಾರ್ಥಿಗಳನ್ನ ಒಂದೆರಡು ಆಶೀರ್ವಚನ ನುಡಿಗಳನ್ನು ತಿಳಿಸಿ ನಾವು ನಿರ್ಗಮಿಸಬೇಕಂತ ನಾನು ವಿನಂತಿಸ್ಕೊಳ್ತೀನಿ. या कुन्देन्दु तुषारहार धवल या शुभ्रवस्त्रावृता या वीणावरदण्डमण्डितकरा या स्मितपद्मासना या ब्रह्माच्युतशङ्करप्रभृतिभिर्देवैः सदा वन्दिता सा मां पातु सरस्वती भगवती विश्वे. ಅದೇ ರೀತಿಯಾಗಿ ಅವರಿಗೆ ಗೌರವಪೂರ್ವಕ ಸನ್ಮಾನ. ಶ್ರೀಹರ್ಷ ಕಬಾಡರ್ ಫ್ರಾಮ್ ಕರುಮುಡಿ ಗ್ರಾಮದ ಶ್ರೀಹರ್ಷ ಕಬಾಡರ್ 97% ಅನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ. ವರ್ಷದುದ್ದಕ್ಕೂ ಶ್ರಮವಹಿಸಿ ಅತ್ಯುತ್ತಮ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀಹರ್ಷ ಕಬಾಡರ್ 97% ಅಂಕಗಳನ್ನು 97% ಪಡೆದುಕೊಂಡು SLCಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿ. ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಈಗ ಗೌರವಪೂರ್ವಕ ಸನ್ಮಾನ ಹಾಗೂ
ಈ ವರ್ಷ 10th ಇರ್ತಕ್ಕಂಥ ಮಕ್ಕಳಿಗೆ ಇದೊಂದು ನೆನಪಿನಲ್ಲಿ ಇಟ್ಕೊರಿ. ನಿಮಗೂ ಕೂಡ ನೆಕ್ಸ್ಟ್ ಇಯರ್ ಈ ಸ್ಟೇಜು ವೇಟ್ ಮಾಡ್ತಾ ಇರುತ್ತೆ. ಎಲ್ಲರೂ ಪ್ರತಿಶತ 100ಕ್ಕೆ 100ರಷ್ಟು ಅಂಕನ ಪಡ್ಕೊಂಡು ಇಡೀ ಸ್ಟೇಜ್ ತುಂಬಾನೇ ಸನ್ಮಾನ ಮಾಡುವಷ್ಟು ನಿಮಗೆ ಆ ದೇವರು ಶಕ್ತಿಯನ್ನು ಕೊಡಲಿ, ಜ್ಞಾನವನ್ನು ಕೊಡಲಿ ಅಂತ ಹಾರೈಸ್ತಾ ಈಗ ಸನ್ಮಾನವನ್ನು ಸ್ವೀಕರಿಸಿದಂಥ ಎರಡ್ ಸಾವಿರದ 26ರ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಅಂಕದೊಂದಿಗೆ ಪ್ರಥಮ ಸ್ಥಾನವನ್ನ ಗ್ರೀನ್ ಹೌಸ್ ತಂಡ ಪಡೆದಿರುತ್ತದೆ. ಆ ತಂಡದ ಎಲ್ಲ ಕ್ರೀಡಾಪಟುಗಳು ಮತ್ತು ಶಿಕ್ಷಕ ವರ್ಗ ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಈ ವರ್ಷದ ಹೈಯೆಸ್ಟ್ ಅಂಕದೊಂದಿಗೆ ಗ್ರೀನ್ ಹೌಸ್ ತಂಡ GSM. ಪ್ರಶಸ್ತಿ ದ್ವಿತೀಯ ಸ್ಥಾನವನ್ನ ಯೆಲ್ಲೋ ಹೌಸ್ ಪಡೆದುಕೊಂಡಿದೆ. ಈ ಒಂದು ಕ್ರೀಡಾಪಟುಗಳು ಮತ್ತು ಟೀಮಿನ ಶಿಕ್ಷಕರಾಗಿರ್ತಕ್ಕಂಥ ಶಿವರಾಜ್ ಸರ್ ಯೆಲ್ಲೋ ಹೌಸ್ GSM. ಎಲ್ಲ ಹೋಗ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಧನ್ಯವಾದ. ಅದೇ ರೀತಿ ಸ್ಕೂಲಿನ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಒಂದು ನ್ಯಾಷನಲ್ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಎಲ್ಲ ನ್ಯಾಷನಲ್ ವಿದ್ಯಾರ್ಥಿಗಳು ಬರಬೇಕು ವೇದಿಕೆಗೆ. ನ್ಯಾಷನಲ್ ಇದು ಮೊನ್ನೆ ನಡೆದಂಥ ಗದಗ ಡಿಸ್ಟ್ರಿಕ್ಟ್ ನ್ಯಾಷನಲ್ ಚಾಂಪಿಯನ್ಶಿಪ್ ಮೇಲೆ ಗ್ರೀನ್ವುಡ್ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ತಮ ಕ್ರೀಡಾಪಟುಗಳು ಸಾಧನೆಗೆ ಈ ಒಂದು ಟ್ರೋಫಿ ದೊರಕಿದ್ದು. ಎಲ್ಲರೂ ಚಪ್ಪಾಳೆ ಮುಖಾಂತರ ಆ ಒಂದು ಕ್ರೀಡಾಪಟುಗಳಿಗೆ ಅಭಿನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಗದಗ ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಋಣ ಪಡೆದಿರುತ್ತದೆ. ಈ ಒಂದು ಬಹುಮಾನ ವಿತರಣೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರು ಮತ್ತು ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಶೀನರಾಗಿದ್ದ ಪರಮ ಪೂಜ್ಯ ಗುರುಪಾದೇವರು ಇವಾಗ ಹೋದರು. ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರಿಗೆ ಹಾಗೂ ಪಾಲಕರಿಗೆ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ಸಮಯ ತುಂಬ ಆಗೋದ್ರಿಂದ ಜಾಸ್ತಿ ಮಾತಾಡೋಕ್ಕೆ ನಾನು ಬಯಸಂಗಿಲ್ಲ. ನಮ್ಮ ಸ್ಕೂಲು ಇವತ್ತು 14ನೇ ವರ್ಷದ ಆ್ಯನ್ಯುವಲ್ ಡೇ ಅನ್ನೋ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ರೋಣ ನಗರದ ಪಾಲಕರು ಹಾಗೂ ನಮ್ಮ ಮುದ್ದು ಮಕ್ಕಳು ಹಾಗೂ ನಮ್ಮ ಗ್ರೀನ್ವುಡ್ ಶಾಲೆಯ ಶಿಕ್ಷಕರು. ಅವರ ಶ್ರಮ ತುಂಬ ಇದೆ ಹಾಗೂ
ಕಳೆದ 14 ವರ್ಷದಿಂದ ನಾವು ವಿಶೇಷ ಚಟುವಟಿಕೆಗಳನ್ನು ಮಾಡ್ಕೊತ ಈ ರೋಡ್ ನಗರದಲ್ಲಿ ಹೊಸ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ನಾವು ಈ ಇಷ್ಟು ದಿನದಲ್ಲಿ ಕರಾಟೆ, ಡ್ಯಾನ್ಸ್, ಯೋಗ ಹಾಗೂ ಈ ಮುಂದಿನ ವರ್ಷದಲ್ಲಿ ಈ ನಮ್ಮ ಕ್ರಿಕೆಟ್ ಇಲ್ಲಿ ನಮ್ಮ ಸ್ಕೂಲ್ ಗ್ರೌಂಡ್ದಲ್ಲಿ ಕ್ರಿಕೆಟ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡೋಕ್ಕೆ ನಾವು ಅನ್ಕೊಂಡಿದ್ದೀವಿ. ಅದೇ ರೀತಿ ಈ ಒಂದು ಲೆದರ್ ಬಾಲ್ ಕ್ರಿಕೆಟ್ ಸಮರ್ ಕೋಚಿಂಗ್ ಕ್ಯಾಂಪನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಅದು ವರ್ಷಗಟ್ಟಲೆ ಇರುತ್ತೆ. ಏನಿವಾಗ 19 ವರ್ಷದ ಮಕ್ಕಳು ವರ್ಲ್ಡ್ ಕಪ್ ಗೆದ್ದಿರೋದ್ರಿಂದ ನಮ್ಮ ಶಾಲೆಯ ಮಕ್ಕಳು ಹಾಗೂ ರೋಣನ ನಗರದ ಎಲ್ಲ ಮಕ್ಕಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳುತ್ತಾ ತಮ್ಮೆಲ್ಲರ ಸಹಕಾರ ಇದೇ ನಮ್ಮ ಸ್ಕೂಲ್ಗೆ ಹಂಗೆ ಇರಲಿ ಅಂತ ಹೇಳುತ್ತಾ ಒಂದೆರಡು ಮಾತು ಮುಗಿಸಿ. ಜೈ ಹಿಂದ್. ಇಲ್ಲಿ ನಮ್ಮ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆ ಚೇರ್ಮನ್ರು ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಕುರಿತು ಹಾಗೂ ಮುಂದಿನ ಒಂದು ಬೇಸಿಗೆ ಶಿಬಿರದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಕೂಡ ಇಲ್ಲಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಆರಂಭ ಆಗತ್ತೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ 14 ವರ್ಷದ ಒಳಗಿನ, 19 ವರ್ಷದ ಒಳಗಿನ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ನಲ್ಲಿ ಭಾಗವಹಿಸಿ ಒಳ್ಳೆಯ ಹೆಸರು ಪಡಿತಕ್ಕಂಥ ಮಕ್ಕಳು ನಮ್ಮ ಶಾಲೆಯಿಂದನೂ ಕೂಡ ಹೊರಹೊಮ್ಮಲಿ, ಪ್ರತಿಭೆ ಒಂದು ಜಗತ್ತಿಗೆ ತಿಳಿಯಲಿ ಅಂತ ಹೇಳಿ ಆಶಿಸ್ತಾ, ಈಗಾಗಲೇ ಪೇರೆಂಟ್ಸ್ ಫೋನ್ ಮಾಡಿ ನನ್ನ ಮಕ್ಕಳು ನೆಕ್ಸ್ಟ್ ಇಯರ್ ನಾನು ಸಮರ್ ವೆಕೇಶನ್ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಸಮಾರಂಭವನ್ನು ಉದ್ದೇಶಿಸಿ ನಮ್ಮೊಂದಿಗೆ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಂಡಂಥ ಶ್ರೀ ಅವಿನಾಶ್ ಸಾಲಿಮನಿ ಸರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಗ್ರೀಟಿಂಗ್ ದಿಸ್ ಒಕೇಶನ್. ಮೊಮೆಂಟೋಗಳನ್ನು, ನೆನಪಿನ ಕಾಣಿಕೆಗಳನ್ನು ಅತಿಥಿ ಮಹೋದಯರಿಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ.